ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸೌತೆಕಾಯಿ ನೂಡಲ್ಸ್ ಮಾಡೋಣ. ನೋಡಿ, ಇದು ನೋಡೋಕ್ಕೆ ನೂಡಲ್ಸ್ ಥರನೇ ಕಾಣ್ತಾ ಇದೆ, ತುಂಬ ಕಲರ್ಫುಲ್ ಆಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮಾಡಿಕೊಡಿ ಸಂಜೆ ಟೈಮಲ್ಲಿ. ಮೊದಲು ಸೌತೆಕಾಯಿ ತೊಗೊಂಡು ನೋಡಿ, ಈ ರೀತಿ ಒಂದು ಸಿಪ್ಪೆ ತೆಗೆಯೋದ್ರಲ್ಲೇ ಈ ರೀತಿ ನೂಡಲ್ಸ್ ಥರ ತೆಗೆಯುವಂಥದ್ದೊಂದು ಸಿಗುತ್ತೆ. ಇದರಲ್ಲಿ ನಾನು ಈ ರೀತಿ ಸೌತೆಕಾಯಿನ ತೆಗಿತಾ ಇದ್ದೀನಿ. ಇದರಿಂದ ಅದು ನೂಡಲ್ಸ್ ಥರ ಉದ್ದುದ್ದಕ್ಕೆ ಬರುತ್ತೆ ಸೌತೆಕಾಯಿನ ಫಸ್ಟು ನೋಡಿ, ಈ ರೀತಿ ನೂಡಲ್ಸ್ ಥರನೇ ಬರುತ್ತೆ. ಅದು ಸಿಪ್ಪೆ ತೆಗಿತೀವಲ್ಲ ಆ ಥರದ್ರಲ್ಲೇ ಇನ್ನೊಂದು ಆಪ್ಷನಲ್ಲಿ ಬರುತ್ತೆ. ಈ ಥರ ನೋಡಿ, ಉದ್ದುದ್ದಾಗಿ ಬರುತ್ತೆ. ಇದು ನೂಡಲ್ಸ್ ಥರನೇ ಸೇಮ್ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಇದನ್ನು ಸೌತೆಕಾಯಿ ನೂಡಲ್ಸ್ ಅಂತ ಕರೆಯೋದು. ನೋಡಿ, ಫಸ್ಟು ಸೌತೆಕಾಯಿ ಆದಮೇಲೆ ಮಾವಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ. ಅದಕ್ಕೋಸ್ಕರ ಮಾವಿನಕಾಯಿ ಹಾಕಬೇಕು. ಇದಕ್ಕೆ ಮಾವಿನಕಾಯಿ ಸೀಸನ್ ಇರುತ್ತಲ್ಲ, ಆಗ ಮಾಡ್ಬೋದು ಇದನ್ನು. ಮಾವಿನಕಾಯಿ ಇಲ್ಲ ಅಂದ್ರೆ ಮಾಡ್ಬೋದು, ಬಟ್ ಮಾವಿನಕಾಯಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮಾವಿನಕಾಯಿ ಕೂಡ ಇದೇ ರೀತಿ ಉದ್ದುದ್ದಾಗಿ ನೂಡಲ್ಸ್ ಥರನೇ ಅದನ್ನು ಮಾಡ್ಕೊಬೇಕು. ಸಿಪ್ಪೆ ತೆಗಿತೀವಲ್ಲ ಆ ಟೈಪಲ್ಲೇ ಆಪ್ಷನಲ್ಲಿ ಸಿಗುತ್ತೆ. ಅದಿದ್ದರೆ ಮಾತ್ರ ಇದು ಮಾಡೋಕ್ಕಾಗೋದು. ಅದರಲ್ಲೇ ಆಪ್ಷನ್ಗಳಿರುತ್ತೆ 4 ಟೈಪು. ಆ ಟೈಪ್ ತೊಗೊಂಡಿದ್ದೀನಿ. ಅದರಲ್ಲಿ ಇದು ನೂಡಲ್ಸ್ ಥರ ಇದು ಬರುತ್ತೆ, ಉದ್ದುದ್ದಾಗಿ ತೆಗಿಯೋಕ್ಕೆ. ನೆಕ್ಸ್ಟು ಕ್ಯಾರೆಟ್ನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದು ಫುಲ್ಲು ನೂಡಲ್ಸ್ ಥರನೇ ಉದ್ದುದ್ದಾಗಿ ಬರುತ್ತೆ. ಅದು ಕಟ್ ಮಾಡ್ಕೊತ ಹೋದಾಗ ಈ ಮೂರನ್ನು ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು ಒಂದು ಬೌಲಿಗೆ ಹಾಕ್ಕೊಂಡು. ಫಸ್ಟ್ ಮಾವಿನಕಾಯಿ, ಸೌತೆಕಾಯಿ, ಕ್ಯಾರೆಟ್ನ ನೀಟಾಗಿ ಮಾಡ್ಕೊಂಡ್ಮೇಲೆ ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನು ಜಾಯಿನ್ ಮಾಡ್ಕೊಬೇಕು. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಇದು ತಕ್ಷಣವೇ ತಿನ್ನಬೇಕು, ಮಾಡಿದ ತಕ್ಷಣವೇ. ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ, ಇಲ್ಲಾಂದರೆ ಗ್ರೀನ್ ಚಟ್ನಿ ಹಾಕ್ಕೊಬೋದು. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ, ಜೀರಾ ಪುಡಿ ಹಾಕ್ತಾಯಿದ್ದೀನಿ ಕಾಲು ಸ್ಪೂನು. ಇದಕ್ಕೆ ಜಾಸ್ತಿ ಮಸಾಲ ಹಾಕಬಾರ್ದು, ಸ್ವಲ್ಪನೇ ಹಾಕಿದರೆ ಟೇಸ್ಟ್ ಇರುತ್ತೆ. ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೊಬೋದು, ಬಟ್ ನಾನು ಹಾಕ್ತಾಯಿಲ್ಲ. ಸ್ವೀಟ್ ಚಟ್ನಿ ಹಾಕ್ತಾಯಿದ್ದೀನಿ. ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಇದ್ದರೆ ಅದು ಕೂಡ ಹಾಕ್ಬೋದು. ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಸೌತೆಕಾಯಿ ನೂಡಲ್ಸು ರೆಡಿಯಾಗುತ್ತೆ. ಇದು ಒಂದು ಸ್ನ್ಯಾಕ್ಸ್ ಟೈಪು, ಬಟ್ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಮಾಡಿ ನೋಡಿ. ಸೌತೆಕಾಯಿ ಹೆಚ್ಚು ಹಾಕಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದಕ್ಕೆ ನಾನೀಗ ಲಾಸ್ಟಲ್ಲಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಮಿಕ್ಸ್ಚರ್ ಹಾಕಿ ನಾವು ಮತ್ತು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೌತೆಕಾಯಿ ನೂಡಲ್ಸು ರೆಡಿಯಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೆಗೆದು ಫೋರ್ಕಲ್ಲಿ ನಾವು ಆ ಮಸಾಲೆನೇ ಮಿಕ್ಸ್ ಮಾಡಬೇಕು. ಈಗ 1 ಕಪ್ಪು ನಾನು ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ. ಇದು ಈ ರೀತಿಯೇ ಮಾಡ್ಕೊಬೇಕು. ಬೇಕು ಅಂದರೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಇದಕ್ಕೆ. ಇಷ್ಟೇ, ಏನು ಕಷ್ಟ ಇಲ್ಲ. ಬಟ್ ಅದು ಎರಿಯೋವಂಥದ್ದು ಟೂಲ್ಸ್ ಏನಿದೆ ಅದು ಮಾತ್ರ ತೊಗೊಂಡ್ರೆ ಸಾಕು. ಅದಿದ್ದರೆ ನಮಗೆ ನೋಡಿ ಸೇಮ್ ನೂಡಲ್ಸ್ ಥರನೇ ಕಾಣ್ತಾ ಇರುತ್ತೆ. ಮಕ್ಕಳಿಗಂತೂ ಇದು ಏನು ಅಂತ ಗೊತ್ತಾಗೋದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ನೂಡಲ್ಸ್ ಅಂತ ಕೊಟ್ಟರೆ ತರಕಾರಿನ ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ, ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಬರೀ ಸೌತೆಕಾಯಿ, ಕ್ಯಾರೆಟು ತಿನ್ನೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೈಮು ಮಿಕ್ಸ್ಚರ್ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು. ನೂಡಲ್ಸ್ ಥರನೇ ತಿನ್ನೋ ಥರನೇ ಇರುತ್ತೆ ಅದು. ಒಂದು ಸಲ ಮಾಡಿ. ಥ್ಯಾಂಕ್ ಯು.